Clause 10, pair of linear equations in two variables. ಎಕ್ಸಸೈಸ್ 3.1ನಲ್ಲಿ ನಾವೀಗಾಗಲೇ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ಏನಿದೆ ಅಂದರೆ ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಓಕೆ, ಇದರ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸನ್ನು ಫಾರ್ಮ್ ಮಾಡಬೇಕು, ಜೊತೆಯಲ್ಲಿ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂದರೆ ಆ ಪ್ರಾಬ್ಲಮಿನ ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗಿದೆ. ಓಕೆ, ಹಾಗಾದರೆ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. 5 pencils and 7 pens together cost ₹50, whereas 7 pencils and 5 pens together cost ₹46. Find the cost of 1 pencil and that of 1 pen. ಓಕೆ, ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ ಫಸ್ಟಿಗೆ ಏನನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ನೋಡಿ, ಏನು ಹೇಳಿದ್ದಾರೆ ಅಂದರೆ ಫೈಂಡ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಆ್ಯಂಡ್ ದಟ್ ಆಫ್ 1 ಪೆನ್. ಅಂದರೆ ಈ ಪ್ರಾಬ್ಲಮಲ್ಲಿ ಕಾಸ್ಟ್ ಆಫ್ 1 ಪೆನ್ಸಿಲನ್ನು ಫೈಂಡ್ ಮಾಡಬೇಕು, ಜೊತೆಯಲ್ಲಿ ಕಾಸ್ಟ್ ಆಫ್ 1 ಪೆನ್ನನ್ನು ಫೈಂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಈ ರೀತಿಯಾಗಿ ಬರ್ಕೊಳ್ತೀನಿ. ಲೆಟ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಈಸ್ ಈಕ್ವಲ್ ಟು ₹X, ಲೆಟ್ ದ ಕಾಸ್ಟ್ ಆಫ್ 1 ಪೆನ್ ಈಸ್ ಈಕ್ವಲ್ ಟು ₹Y ಅಂತ ತೊಗೊಳ್ತೀನಿ. ಅಂದರೆ 1 ಪೆನ್ಸಿಲಿನ ಕಾಸ್ಟು ₹X ಆಗಿರಲಿ, 1 ಪೆನ್ನ ಕಾಸ್ಟು ₹Y ಆಗಿರಲಿ ಅಂತ ಬರ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡೋಣ, ಅವ್ರ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಹಿಂಟನ್ನು ಬರ್ಕೊಳ್ತೀನಿ. ನೋಡಿ, ಮೊದಲನೇ ಹಿಂಟ್ ಏನಿದೆ ಅಂದರೆ 5 pencils and 7 pens together cost ₹50. ಇದ್ರ ಮೀನಿಂಗ್ ಇಷ್ಟೇ. 5 ಪೆನ್ಸಿಲ್ಸ್ ಮತ್ತು 7 ಪೆನ್ಸ್ ಈ ಎರಡನ್ನು ಸೇರಿಸಿ ಕಾಸ್ಟ್ ₹. ಎಷ್ಟಿದೆ? 50 ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ನಾವೀಗ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿ ಬರಿಬೇಕಾಗತ್ತೆ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ? 5 ಪೆನ್ಸಿಲ್ಸ್ ಅಂತ ಹೇಳ್ತಿದ್ದಾರಲ್ವಾ. ಈಗ ನಮಗೆ ಕಾಸ್ಟ್ ಆಫ್ 1 ಪೆನ್ಸಿಲ್ X ಅಂತ ಗೊತ್ತಿದೆ. ಈ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. 1 ಪೆನ್ಸಿಲ್ನ ಕಾಸ್ಟು ₹6 ಇದೆ ಅಂತ ಇಟ್ಕೊಂಡ್ರೆ 5 ಪೆನ್ಸಿಲ್ನ ಕಾಸ್ಟ್ ಎಷ್ಟಾಗುತ್ತೆ? 5 × 6 ಅಂತ ಮಾಡಬೇಕು. ಅಂದರೆ ಟೋಟಲ್ ಪೆನ್ಸಿಲ್ಸ್, ನಂಬರ್ ಆಫ್ ಪೆನ್ಸಿಲ್ಸು ಇಂಟು ಕಾಸ್ಟ್ ಆಫ್ 1 ಪೆನ್ಸಿಲನ್ನು ಮಾಡಬೇಕಂದ್ರೆ 5 6 ₹30 ಅಂತ ಬರುತ್ತೆ ಅಲ್ವಾ. ಇಲ್ಲಿ ₹X ಇದೆ, 1 ಪೆನ್ಸಿಲಿಗೆ ₹X ಇದೆ. ಟೋಟಲ್ ಪೆನ್ಸಿಲ್ಸ್ ಎಷ್ಟಿದೆ? 5 ಇದೆ. ಹಾಗಾದರೆ 5 ಪೆನ್ಸಿಲ್ನ ಕಾಸ್ಟ್ ಎಷ್ಟು ಅಂದರೆ 5 × X ಅನ್ನು ಮಾಡಬೇಕು. 5 × X ಅಂದರೆ 5X ಆಗುತ್ತೆ. ಪ್ಲಸ್ 7 ಪೆನ್ಸಿನ ಕಾಸ್ಟ್ ಎಷ್ಟಾಗುತ್ತೆ? 1 ಪೆನ್ನಿಗೆ ₹Y ಆಯ್ತಪ್ಪ ಅಂತ ಹೇಳಿದರೆ 7 ಪೆನ್ಸಿಗೆ 7 × Y ಆಗುತ್ತೆ. 7 × Y ಅಂದರೆ 7Y ಆಗುತ್ತೆ. ಈ ಎರಡನ್ನು ಸೇರಿಸಿದರೆ ಟೋಟಲ್ ₹. ಎಷ್ಟಾಗುತ್ತಪ್ಪ ಅಂದರೆ ₹50 ಆಗುತ್ತೆ. ಹಾಗಾದರೆ 5X + 7Y = 50 ಅನ್ನುವಂಥದ್ದು ಒಂದು ಲೀನಿಯರ್ ಈಕ್ವೇಷನ್ ಆಗೋಯಿತು. ಓಕೆ, ಸೆಕೆಂಡ್ ಹಿಂಟ್ ನಮಗೆ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ 7 ಪೆನ್ಸಿಲ್ಸ್ ಆ್ಯಂಡ್ 5 ಪೆನ್ಸ್ ಟುಗೆದರ್ ಕಾಸ್ಟ್ ₹46 ಅಂತ ಹೇಳ್ತಿದ್ದಾರೆ. ಹಾಗಾದರೆ 7 ಪೆನ್ಸಿಲ್ಸ್ನ ಕಾಸ್ಟ್ ಎಷ್ಟಾಗುತ್ತೆ? 1 ಪೆನ್ಸಿಲಿಗೆ ₹X ಆದರೆ 7 ಪೆನ್ಸಿಲಿಗೆ 7X ಆಗುತ್ತೆ. ಪ್ಲಸ್ 5 ಪೆನ್ಸಿನ ಕಾಸ್ಟ್ ಎಷ್ಟಾಗುತ್ತೆ? 1 ಪೆನ್ನಿಗೆ Y ಆದರೆ 5 ಪೆನ್ಸಿಲ್ಗೆ 5 × Y ಅಂದರೆ 5Y = ಟೋಟಲ್ 7 ಪೆನ್ಸಿಲ್ಸ್ ಪ್ಲಸ್ 5 ಪೆನ್ಸಿನ ಟೋಟಲ್ ಕಾಸ್ಟ್ ಎಷ್ಟಿದೆ? 46 ಇದೆ. ಇದು ಇನ್ನೊಂದು ಲೀನಿಯರ್ ಈಕ್ವೇಷನ್ ಸಿಕ್ಕಿದೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಈ ಎರಡೂ ಲೀನಿಯರ್ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗಿದೆ? ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗಿದೆ. ಹಾಗಾದರೆ ಗ್ರಾಫಿಕಲಿ ಈ ಎರಡಕ್ಕೂ ಸೊಲ್ಯೂಷನನ್ನು ಫೈಂಡ್ ಮಾಡೋಣ. ಈ ಎರಡೂ ಲೀನಿಯರ್ ಈಕ್ವೇಷನ್ಗಳಿಗೆ ನಾವು ಗ್ರಾಫನ್ನು ಡ್ರಾ ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ಈ ಎರಡೂ ಟೇಬಲ್ಗಳನ್ನು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಷನಿಗೆ ಈ ಟೇಬಲನ್ನು ಸಾಲ್ವ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಎಕ್ಸಿಗೆ ವ್ಯಾಲ್ಯೂವನ್ನು ಕೊಡಬೇಕಾಗತ್ತೆ ಅಥವಾ ವೈಗೆ ವ್ಯಾಲ್ಯೂವನ್ನು ಕೊಡಬೇಕಾಗತ್ತೆ. ಎಕ್ಸಿಗೆ ವ್ಯಾಲ್ಯೂವನ್ನು ಕೊಟ್ಟರೆ ವೈ ವ್ಯಾಲ್ಯೂ ಸಿಗುತ್ತೆ, ವೈಗೆ ವ್ಯಾಲ್ಯೂವನ್ನು ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಫಸ್ಟಿಗೆ ಮಾಡ್ತೀನಿ, ಎಕ್ಸಿನ ವ್ಯಾಲ್ಯೂನ ನಾನು 0 ಅಂತ ತೊಗೊಳ್ತಾ ಇದ್ದೀನಿ. X = 0. ನೋಡಿ, ಎಕ್ಸ್ ವ್ಯಾಲ್ಯೂನ ಏನು ತೊಗೊಳ್ತಾ ಇದ್ದೀನಿ? 0. X = 0 ಅನ್ನು ನಾನೇನು ಮಾಡಬೇಕು? ಈ ಲೀನಿಯರ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ನೋಡಿ, 5X + 7Y = 50 ಇದೆ ಅಲ್ವಾ. ಇಲ್ಲಿ ಎಕ್ಸ್ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 5X ಇದೆ ಅಲ್ಲ, ಅಲ್ಲಿಗೆ 0 ಪ್ಲಸ್
7y ಈಸ್ ಈಕ್ವಲ್ ಟು 50 ಆಯಿತು. 5 ಇಂಟು 0 ಅಂದರೆ 0 ಪ್ಲಸ್ 7y ಈಸ್ ಈಕ್ವಲ್ ಟು 50. ಓಕೆ, ಇಲ್ಲಿ ನೋಡಿ, 0ಗೆ 7yಯನ್ನು ಆ್ಯಡ್ ಮಾಡಿದರೆ 7yನೇ ಬರುತ್ತೆ, ಪ್ಲಸ್ 7yನೇ ಬರುತ್ತೆ, ಈಸ್ ಈಕ್ವಲ್ ಟು 50. ಈಗ ನಾನು y ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿರೋದ್ರಿಂದ 7ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. 7 ಮತ್ತು y ನಡುವೆ ಇಂಟು ಇರೋದ್ರಿಂದ 7 ಟ್ರಾನ್ಸ್ಫರ್ ಮಾಡಿ ತಕ್ಷಣ ಇಂಟು ಇರೋದು ಡಿವೈಡ್ ಬೈ ಆಗುತ್ತೆ. y ಈಸ್ ಈಕ್ವಲ್ ಟು 50 ಡಿವೈಡ್ ಬೈ 7 ಆಯಿತು. 7 1 7 7 49 ಆಯಿತು. 50 49 ಹೋದರೆ 1 ಉಳಿಯುತ್ತೆ, ಪಾಯಿಂಟ್ ಕೊಟ್ಟರೆ 0 ಸಿಗುತ್ತೆ. 10 7 1 7 ಆಯಿತು. y ಈಸ್ ಈಕ್ವಲ್ ಟು 7.1 ಬರ್ಕೊಂಡೆ. ಆ್ಯಕ್ಚುಲಿ ಇದು ಇನ್ನೂ ಡಿವೈಡ್ ಆಗುತ್ತೆ, ಆದರೆ ನಾನು ಪಾಯಿಂಟ್ ಆದಮೇಲೆ 1 ಡಿಜಿಟಿಗೆ ನಾನು ಏನು ಮಾಡ್ತೀನಿ ಅಂದರೆ 1 ಡೆಸಿಮಲ್ ಪ್ಲೇಸಿಗೆ ಏನು ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂವನ್ನು ನೀವು 0 ತೊಗೊಂಡ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ, 7.1 ಬರುತ್ತೆ. ಇದನ್ನು ನಾನು ಕೋಆರ್ಡಿನೇಟಾಗಿ ಬರೆಯೋದಾದರೆ ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಬರೀಬೇಕು 0, ನೆಕ್ಸ್ಟ್ y ವ್ಯಾಲ್ಯೂ 7.1 ಆಗಿರುತ್ತೆ. ನೆಕ್ಸ್ಟಿಗೆ ಏನು ಮಾಡ್ತೀನಿ ಅಂದರೆ y ವ್ಯಾಲ್ಯೂವನ್ನು 0 ಅಂತ ತೊಗೊಳ್ತೀನಿ. ಗೊತ್ತಾಗ್ತಿದೆಯಾ? y ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ಲೀನಿಯರ್ ಇಕ್ವೇಷನ್ ಏನಿದೆ, 5x ಪ್ಲಸ್ 7y ಈಸ್ ಈಕ್ವಲ್ ಟು 50 ಇದೆ. ಓಕೆ, 5x ಹಾಗೆ ಬರುತ್ತೆ, ಪ್ಲಸ್ 7y ಇದೆ ಅಲ್ವಾ, ಅಲ್ಲಿಗೆ 0 ಬರುತ್ತೆ, ಈಸ್ ಈಕ್ವಲ್ ಟು 50. 5x ಪ್ಲಸ್ 7 ಇಂಟು 0 ಮಾಡಿದರೆ 0 ಈಸ್ ಈಕ್ವಲ್ ಟು 50 ಆಯಿತು. 5xಗೆ 0ನ ಆ್ಯಡ್ ಮಾಡಿದರೆ 5x ಬರುತ್ತೆ, ಈಸ್ ಈಕ್ವಲ್ ಟು 50. ನೋಡಿ, 5 ಮತ್ತು ಎಕ್ಸ್ನ ನಡುವೆ ಇಂಟು ಇರೋದ್ರಿಂದ 5ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಡಿವೈಡ್ ಬೈ 5 ಆಯಿತು. 5 1 5 10 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಆನ್ಸರ್ ಸಿಕ್ತು. ಅಂದರೆ y ಈಸ್ ಈಕ್ವಲ್ ಟು 0 ತೊಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು 10 ಆಗುತ್ತೆ. ಹಾಗಾದರೆ y ಈಸ್ ಈಕ್ವಲ್ ಟು 0 ಆದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 10 ಬರುತ್ತೆ. ಇದನ್ನು ಕೋಆರ್ಡಿನೇಟಾಗಿ ಬರೆಯೋದಾದರೆ ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಬರೀಬೇಕಲ್ವ, ಎಕ್ಸ್ ವ್ಯಾಲ್ಯೂ ಏನು 10, 0 ಆಗುತ್ತೆ. ಓಕೆ, ಈ ಟೇಬಲನ್ನು ಈಗ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಫಸ್ಟಿಗೆ ಎಕ್ಸ್ ವ್ಯಾಲ್ಯೂನ 0 ತೊಗೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0. ಲೀನಿಯರ್ ಇಕ್ವೇಷನ್ ಇದೆ, 7x ಪ್ಲಸ್ 5y ಈಸ್ ಈಕ್ವಲ್ ಟು 46 ಇದೆ. 7 ಆಫ್ ಎಕ್ಸ್ ವ್ಯಾಲ್ಯೂ ಏನು 0 ಅಲ್ವಾ, 0 ಪ್ಲಸ್ 5y ಈಸ್ ಈಕ್ವಲ್ ಟು 46 ಆಯಿತು. ಓಕೆ, 7 ಇಂಟು 0 0 ಬರುತ್ತೆ, ಪ್ಲಸ್ 5y ಈಸ್ ಈಕ್ವಲ್ ಟು 46. ಓಕೆ, 5yಗೆ 0ನ ಆ್ಯಡ್ ಮಾಡಿದರೆ ಪ್ಲಸ್ 5y ಬರುತ್ತೆ, ಈಸ್ ಈಕ್ವಲ್ ಟು 46. y ವ್ಯಾಲ್ಯೂ ಬೇಕಲ್ವಾ, ಇಂಟು ಇರೋದನ್ನ ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ 5ಅನ್ನು. ಅವಾಗೇನಾಯಿತು, y ಈಸ್ ಈಕ್ವಲ್ ಟು 46 ಬೈ 5 ಆಯಿತು. 5ಇಂದ ಡಿವೈಡ್ ಮಾಡಿದರೆ 5 1 5 9 45 ಆಯಿತು, 1 ಉಳಿಯುತ್ತೆ, ಪಾಯಿಂಟ್ ಕೊಟ್ಟರೆ 0 10 ಆಯಿತು. 5 2 10 ಡಿವೈಡ್ ಆಯಿತು. y ವ್ಯಾಲ್ಯೂ ಏನು ಬರುತ್ತೆ, 9.2 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ y ವ್ಯಾಲ್ಯೂ 9.2 ಬರುತ್ತೆ. ಓಕೆನಾ? ಹಾಗಾದರೆ ಕೋಆರ್ಡಿನೇಟನ್ನು ಯಾವ ರೀತಿಯಾಗಿ ಬರಬೇಕು, 0, 9.2 ಅಂತ ಬರ್ಕೋಬೇಕು. ನೆಕ್ಸ್ಟ್ y ವ್ಯಾಲ್ಯೂಯನ್ನು 0 ತೊಗೊಳ್ಳೋಣ. y ಈಸ್ ಈಕ್ವಲ್ ಟು 0 ತೊಗೊಂಡ್ರೆ ಲೀನಿಯರ್ ಇಕ್ವೇಷನ್ ಬರ್ಕೊಳ್ತೀನಿ. 7x ಪ್ಲಸ್ 5y ಈಸ್ ಈಕ್ವಲ್ ಟು 46 ಇದೆ. ಓಕೆ, 7x ಪ್ಲಸ್ y 5, y ವ್ಯಾಲ್ಯೂ ಏನು 0 ಈಸ್ ಈಕ್ವಲ್ ಟು 46. 7x ಪ್ಲಸ್ 5 ಇಂಟು 0 ಅಂದರೆ 0 ಈಸ್ ಈಕ್ವಲ್ ಟು 46 ಆಯಿತು. ಓಕೆನಾ? ನೆಕ್ಸ್ಟ್ 0ನ ಆ್ಯಡ್ ಮಾಡಿದರೆ 7x ಬರುತ್ತೆ, ಈಸ್ ಈಕ್ವಲ್ ಟು 46. 7ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 46 ಬೈ 7 ಆಯಿತು. 7 46ಅನ್ನು ಡಿವೈಡ್ ಮಾಡೋಣ. 7 1 7 6 42 ಆಗುತ್ತೆ. ಓಕೆ, 42 ಆಯಿತಪ್ಪ ಅಂದರೆ 46 42 ಅಂದರೆ 4 ಉಳಿಯುತ್ತೆ, ಪಾಯಿಂಟ್ ಕೊಟ್ಟರೆ 0 ಸಿಗುತ್ತೆ, 40. 7 5 35 ಆಗುತ್ತೆ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 6.5 ಬಂತು. ನಾನು ಈಗಾಗಲೇ ಇಲ್ಲಿ ಹೇಳಿದ್ನಲ್ಲ, ಪಾಯಿಂಟ್ ಆದಮೇಲೆ 1 ಡಿಜಿಟಿಗೆ ಸ್ಟಾಪ್ ಮಾಡಿಬಿಡೋಣ ಡಿವಿಷನನ್ನು ಅಂತ. ಓಕೆ, y ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ 6.5 ಬಂತು. ಕೋಆರ್ಡಿನೇಟನ್ನು ಬರೆದ್ರೆ 6.5, 0 ಆಗೋಯ್ತು. ಈಗ ಏನು ಮಾಡೋಣ, ಈ ಕೋಆರ್ಡಿನೇಟ್ಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಗ್ರಾಫನ್ನು ಡ್ರಾ ಮಾಡೋಣ. ಎಸ್, ನಾವೀಗ ಗ್ರಾಫನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಎರಡೂ ಟೇಬಲಲ್ಲಿರುವಂತಹ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ನೋಡಬೇಕಾಗುತ್ತೆ. ಓಕೆ, ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ನೋಡೋಣ. 0 + 10 0
ಪ್ಲಸ್ 6.5 ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂಗಳು ಎಲ್ಲವೂ ಸಹ ಏನಾಗಿದೆ, ಪಾಸಿಟಿವ್ ಆಗಿದೆ. ಹಾಗಾಗಿ ನನಗೆ ಎಕ್ಸ್ ಆ್ಯಕ್ಸಿಸಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ಗಳು ಇದ್ದರೆ ಸಾಕಾಗುತ್ತೆ. ಓಕೆ, ವೈ ವ್ಯಾಲ್ಯೂನ ನೋಡೋಣ. ವೈ ವ್ಯಾಲ್ಯೂ ಪ್ಲಸ್ 7.10 ಪ್ಲಸ್ 9.20. ನೋಡಿ, ವೈ ವ್ಯಾಲ್ಯೂಗಳು ಸಹ ಏನಾಗಿದೆ, ಪಾಸಿಟಿವ್ ಆಗಿದೆ. ಹಾಗಾಗಿ ವೈ ಆ್ಯಕ್ಸಿಸಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇದ್ದರೆ ಸಾಕಾಗುತ್ತೆ. ಓಕೆ, ನಾನು ಗ್ರಾಫನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಇದು ಡ್ರಾ ಮಾಡೋದಕ್ಕಿಂತ ಮುಂಚೆ ನಾವು ಸ್ಕೇಲನ್ನು ಬರೀಬೇಕು. ಸ್ಕೇಲ್ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಎಕ್ಸಿನ ವ್ಯಾಲ್ಯೂ ಮ್ಯಾಕ್ಸಿಮಮ್ 10 ಇದೆ. ನಾನು 10ಅನ್ನು ನಾನು ಗ್ರಾಫಲ್ಲಿ ಈಸಿಯಾಗಿ ಮಾರ್ಕನ್ನು ಮಾಡ್ಕೋಬೋದು. ಅದಕ್ಕೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ತೊಗೊಂಡಿನಿ. ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ಯಾಕೆ ಅಂದರೆ ವೈ ವ್ಯಾಲ್ಯೂನೂ ಸಹ ಮ್ಯಾಕ್ಸಿಮಮ್ ಅಂದರೆ ಪ್ಲಸ್ 9.2 ಇದೆ. ಅಂದರೆ ನನಗೆ 10ವರೆಗೂ ಬರೆದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ನಾನು ತಗೊಂಡಿನಿ. ಈಗ ಏನು ಮಾಡೋಣ, ಮೊದಲನೇ ಲೀನಿಯರ್ ಈಕ್ವೇಷನಲ್ಲಿ ಬಂದಿರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಗಳನ್ನು ನಾವೇನು ಮಾಡೋಣ, ಗ್ರಾಫಲ್ಲಿ ಮಾರ್ಕ್ ಮಾಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್ 0, 7.1 ಅಂತ ಇದೆ. 0 ಅಂತ ಹೇಳಿದರೆ ಇದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ ಆ್ಯಕ್ಸಿಸ್ನ ಮೇಲೆ 0 ಎಲ್ಲಿದೆ ನೋಡ್ಕೋಬೇಕು. ಎಕ್ಸ್ ಆ್ಯಕ್ಸಿಸ್ನ ಮೇಲೆ 0 ಈ ಪಾಯಿಂಟಲ್ಲಿದೆ, ಕಾಣಿಸ್ತಿದೆಯಲ್ವಾ, ಈ ಪಾಯಿಂಟಲ್ಲಿದೆ. ವೈ ವ್ಯಾಲ್ಯೂ ಎಷ್ಟಿದೆ, 7.1 ಇದೆ. ಇಲ್ಲಿಂದ ನಾವೇನು ಮಾಡಬೇಕು, ವೈ ವ್ಯಾಲ್ಯೂ ಎಲ್ಲಿದೆ ಅಲ್ಲಿಗೆ ಹೋಗಬೇಕಾಗುತ್ತೆ. ನೋಡಿ, ಎಕ್ಸ್ನ ವ್ಯಾಲ್ಯೂ 0 ಇದೆ. ಇಲ್ಲಿಂದ ವೈ ವ್ಯಾಲ್ಯೂ ಪ್ಲಸ್ 7.1 ಎಲ್ಲಿದೆ ನೋಡಿ, ಇಲ್ಲಿಂದ ಮೇಲೆ ಹೋಗ್ತಾ ಹೋದರೆ 7 ಇದೆ. 7 ಆದಮೇಲೆ ಒಂದು ಬಾಕ್ಸ್ ಆದಮೇಲೆ 7.1 ಇರುತ್ತೆ. ಇದು ಕಾಣಿಸ್ತಾ ಇದೆಯಲ್ವಾ, ಇದೆಷ್ಟಿದೆ, 0, 7.1 ಆಗಿದೆ. ನೆಕ್ಸ್ಟ್ ಏನಿದೆ, 10, 0 ಅಂದರೆ ಎಕ್ಸ್ ವ್ಯಾಲ್ಯೂ 10 ಆಗಿರುತ್ತೆ. ನೋಡಿ, ಎಕ್ಸ್ ವ್ಯಾಲ್ಯೂ 10 ಎಲ್ಲಿರುತ್ತೆ, ಪ್ಲಸ್ 10 ಇಲ್ಲಿರುತ್ತೆ. ವೈ ವ್ಯಾಲ್ಯೂ ಎಷ್ಟಿದೆ, 0. ವೈ ವ್ಯಾಲ್ಯೂ 0 ಎಲ್ಲಿರುತ್ತೆ ಅಂದರೆ ಇದೇ ಪಾಯಿಂಟಲ್ಲೇ ವೈ ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆ ಅಂದರೆ ನಾನು ಮೇಲೆ ಹೋಗ್ತಾ ಹೋದರೆ 0.1, 0.2, 0.3 ಅಂತ ಆಗುತ್ತೆ. ಕೆಳಗಡೆ ಬರ್ತಾ ಹೋದರೆ -0.1, -0.2 ಬರ್ತಾ ಹೋಗುತ್ತೆ. 0 ಇದೇ ಪಾಯಿಂಟಲ್ಲೇ ಇರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 10 ಇಲ್ಲಿರುತ್ತೆ. 0 ವೈ ವ್ಯಾಲ್ಯೂ 0 ಎಲ್ಲಿರುತ್ತೆ ಅಂದರೆ ಇದೇ ಪಾಯಿಂಟಲ್ಲಿ ವೈ ವ್ಯಾಲ್ಯೂ 0 ಆಗಿರುತ್ತೆ. ಹಾಗಾದರೆ ಈ ಪಾಯಿಂಟ್ ಏನು, 10, 0 ಆಗಿದೆ. ಈ ಎರಡೂ ಪಾಯಿಂಟ್ಗಳನ್ನು ಏನು ಮಾಡೋಣ, ಫಸ್ಟಿಗೆ ಜಾಯಿನ್ ಮಾಡ್ಕೊಂಬಿಡೋಣ. ನೋಡಿ, ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಜಾಯಿನ್ ಮಾಡುವಾಗ ಆ ಪಾಯಿಂಟ್ಗಳನ್ನು ನಾವು ಕರೆಕ್ಟಾಗಿ ಸೇರಿಸ್ಬೇಕಾಗತ್ತೆ. ಒಂಚೂರು ನೀವು ಮಿಸ್ಟೇಕ್ ಮಾಡಿದರೂ ಸಹ ನಮಗೆ ಆನ್ಸರ್ ಮಿಸ್ಟೇಕ್ ಆಗೋಗ್ಬಿಡುತ್ತೆ. ಓಕೆನಾ? ಎಸ್, ನಾನು ಜಾಯಿನ್ ಮಾಡಿದ್ದೀನಿ. ಮಾಡಿದ ತಕ್ಷಣ ಏನಿದೆ ಈ ಲೈನು, ಇದಕ್ಕೆ ಹೆಸರು ಕೊಟ್ಬಿಡೋಣ. ಇದೇ ಲೈನು ನಮ್ಮ ಗ್ರಾಫ್ ಆಗಿರುತ್ತೆ. ಯಾವುದ್ರದ್ದು, 5x ಪ್ಲಸ್ 7y ಈಸ್ ಈಕ್ವಲ್ ಟು 50. ಈ ಲೀನಿಯರ್ ಈಕ್ವೇಷನಿನ ಗ್ರಾಫ್ ಆಗೋಯಿತು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈ ಲೀನಿಯರ್ ಈಕ್ವೇಷನಲ್ಲಿರುವಂತಹ ಕೋಆರ್ಡಿನೇಟ್ಸ್ ಪಾಯಿಂಟ್ಗಳನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಲೈನನ್ನು ಡ್ರಾ ಮಾಡೋಣ. ಫಸ್ಟ್ ಪಾಯಿಂಟ್ 0, 9.2 ಇದೆ. ಓಕೆ, ಎಕ್ಸ್ ವ್ಯಾಲ್ಯೂ 0 ಗೊತ್ತಾಗ್ತಿದೆ. ಫಸ್ಟಿಗಿರೋದು ಎಕ್ಸ್ ವ್ಯಾಲ್ಯೂ ಅಲ್ವಾ, ಎಕ್ಸ್ ವ್ಯಾಲ್ಯೂ 0. ವೈ ವ್ಯಾಲ್ಯೂ ಏನಾಗಿದೆ, 9.2 ಪ್ಲಸ್ 9.2 ಎಲ್ಲಿದೆ, ಇಲ್ಲಿಂದ ಮೇಲೆ ಹೋಗ್ಬೇಕಾಗುತ್ತೆ. ಮೇಲೆ ಹೋದರೆ ಪ್ಲಸ್ 9.1, 9.2 ಎರಡನೇ ಬಾಕ್ಸ್ ಕಾಣಿಸ್ತೀಯಲ್ವಾ, ಅದು 9.2 ಆಗಿರುತ್ತೆ. ಇದು ಪಾಯಿಂಟ್ ಯಾವುದು, 0, 9.2 ಆಗಿದೆ ಈ ಪಾಯಿಂಟು. ನೆಕ್ಸ್ಟ್ ಏನಿದೆ, 6.5, 0. ಎಕ್ಸ್ ವ್ಯಾಲ್ಯೂ 6.5 ಎಲ್ಲಿದೆ ನೋಡಿ, 1, 2, 3, 4, 5, 6. 6 ಆದಮೇಲೆ ನೋಡಿ 1, 2, 3, 4, 5 ಇಲ್ಲಿ ಬರುತ್ತೆ, ಹೌದಲ್ವಾ. ಇದು 6.5 ಆಗಿದೆ. ವೈ ವ್ಯಾಲ್ಯೂ 0 ಎಲ್ಲಿರುತ್ತೆ, ಇದೇ ಪಾಯಿಂಟಲ್ಲಿ ವೈ ವ್ಯಾಲ್ಯೂ 0 ಆಗಿರುತ್ತೆ. ಹಾಗಾದರೆ ಇದೇನಾಗಿದೆ, 6.5, 0 ಆಗಿದೆ. ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಜಾಯಿನ್ ಮಾಡೋಣ. ನೋಡಿ, ಜಾಯಿನ್ ಮಾಡ್ತೀನಿ, ಕರೆಕ್ಟಾಗಿ ಸೇರಿಸ್ಕೊಳ್ಳೋಣ. ನೋಡಿ, ಕಾಣಿಸ್ತಿದೆಯಲ್ವಾ, ಸೇರಿಸ್ಕೊಂಡು ಎರಡೂ ಪಾಯಿಂಟನ್ನು ಸೇರಿಸ್ಕೊಂಡು ಲೈನನ್ನು ಡ್ರಾ ಮಾಡೋಣ. ಎಸ್, ಲೈನನ್ನು ಡ್ರಾ ಮಾಡೀನಿ. ಇದು ಯಾವುದಿದು ಗ್ರಾಫು ಅಂತ ಹೇಳಿದರೆ ಇದು ಇದರದ್ದು ಲೀನಿಯರ್ ಈಕ್ವೇಷನ್. 7x ಪ್ಲಸ್ 5y ಈಸ್ ಈಕ್ವಲ್ ಟು 46 ಲೈನ್ ಆಗಿದೆ. ಈ ಎರಡೂ ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದರೆ ನೋಡಿ, ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಈ ಪಾಯಿಂಟಿಂದ ಎಕ್ಸ್ ಆ್ಯಕ್ಸಿಸ್ಸಿಗೆ ಪರ್ಪೆಂಡಿಕ್ಯುಲರ್ ಲೈನು, ವೈ ಆ್ಯಕ್ಸಿಸ್ಸಿಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ನೋಡಿ, ನಾನು ಡ್ರಾ ಮಾಡ್ತೀನಿ ಪರ್ಪೆಂಡಿಕ್ಯುಲರ್ ಲೈನನ್ನು ಕರೆಕ್ಟಾಗಿ ಮಾಡಿ.
ಎಸ್ ನೋಡಿ ಕಾಣಿಸ್ತಿದೆಯಲ್ವಾ? ಈ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿದ ತಕ್ಷಣ ಇದು ಎಲ್ಲಿಗೆ ಬರ್ತಾ ಇದೆ, ಯಾವ ಪಾಯಿಂಟಿಗೆ ನಂಬರಿಗೆ 1 ಟಚ್ ಆಯಿತು, 3ಗೆ ಟಚ್ ಆಯ್ತಲ್ವಾ? ಎಕ್ಸ್ ಆ್ಯಕ್ಸಿಸ್ನ ಮೇಲೆ 3ಗೆ ಟಚ್ ಆಗಿರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು 3 ಆಯಿತು. ಅಂದರೆ ಎಕ್ಸಿನ ವ್ಯಾಲ್ಯೂ ಏನಾಗೋಯಿತು, 3 ಆಗೋಯಿತು. ನೆಕ್ಸ್ಟ್ ವೈ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಎಳೆಯೋಣ. ನೋಡಿ ಕಾಣಿಸ್ತಿದೆಯಲ್ವಾ? ಎಸ್, ಕರೆಕ್ಟಾಗಿ ಜಾಯಿನ್ ಮಾಡಿ ಪರ್ಪೆಂಡಿಕ್ಯುಲರ್ ಲೈನನ್ನು ಎಳೆದ್ರೆ ಇದು ಎಲ್ಲಿ ಬಂದು ಜಾಯಿನ್ ಆಯಿತು, ವೈ ಆ್ಯಕ್ಸಿಸ್ಸಿನ ಮೇಲೆ 5ಗೆ ಬಂದು ಜಾಯಿನ್ ಆಯಿತು. ಹಾಗಾದರೆ ವೈ ಈಸ್ ಈಕ್ವಲ್ ಟು 5 ಆಗೋಯಿತು. ಗೊತ್ತಾಗ್ತಿದೆಯಾ? ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ನಮಗೆ ಗ್ರಾಫಿಕಲ್ ಆಗಿ ಸಿಕ್ಕಿದೆ. ದೇರ್ಫೋರ್ ದ ಕಾಸ್ಟ್ ಆಫ್ 1 ಪೆನ್ಸಿಲನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ವಿ ಅಲ್ವಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ, 3 ಬಂದಿದೆ. ಅಂದರೆ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಈಸ್ 3 rupees ಆಗೋಯಿತು. ಅದೇ ರೀತಿ ದ ಕಾಸ್ಟ್ ಆಫ್ 1 ಪೆನ್ನನ್ನು ನಾವು ವೈ ಅಂತ ತೊಗೊಂಡಿದ್ವಿ, ವೈ ವ್ಯಾಲ್ಯೂ 5 ಬಂದಿದೆ. ಅಂದರೆ 5 rupees ಆಗಿದೆ. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು.